ಸ್ನೇಹಿತರೆ, ಪಬ್ಲಿಕ್ ಸ್ಟುಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ಕೃಷಿಗಳಲ್ಲಿ ಒಂದಾಗಿರುವ ಪುಷ್ಪ ಕೃಷಿ ಎಂಬುದರ ಬಗ್ಗೆ ನಾವು ತಿಳಿಸಲು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಪುಷ್ಪ ಕೃಷಿ ಎಂಬುದು ಇತ್ತೀಚಿನ ದಿನಗಳವರೆಗೂ ಕೇವಲ ಮನೆ ಅಂಗಳದಲ್ಲಿ ಅದಕ್ಕಾಗಿಯೇ ಇಲ್ಲವೇ ದೇವರ ಪೂಜೆಗಾಗಿ ಅಥವಾ ಮನೆಯೊಳಗಿನ ಅಲಂಕಾರಕ್ಕಾಗಿ ಮಾತ್ರ ಪ್ರಾಧಾನ್ಯತೆಯನ್ನು ಪಡೆದಿತ್ತು. ಆದರೆ ಇದೀಗ ಅದೊಂದು ಪ್ರಮುಖ ಕೃಷಿ ಉದ್ಯಮಿಯಾಗಿ ನಮ್ಮಲ್ಲಿ ಹೊರಹೊಮ್ಮಿದೆ. ಪುಷ್ಪ ಕೃಷಿಯನ್ನು ವಾಣಿಜ್ಯ ರೀತಿಯಲ್ಲಿ ಕೈಗೊಳ್ಳಲು ಹಲವು ರೀತಿಯ ಪ್ರೇರಣೆಗಳನ್ನು ನೀಡಿದವು. ವಿವಿಧ ಇಲಾಖೆಗಳು, ಬಹುರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಸರಕಾರಗಳು ಕೊಡಲಾಯಿತು. ಪರಿಣಾಮವಾಗಿ ಈ ಕ್ಷೇತ್ರಕ್ಕಿಂದು ವಿಪುಲ ಅವಕಾಶಗಳು ಒದಗಿ ಪ್ರಾರಂಭಿಸಲಾಯಿತು. ಸ್ನೇಹಿತರೆ, ಭಾರತದಲ್ಲಿ ಪುಷ್ಪ ಕೃಷಿ ನಿಧಾನವಾಗಿ ಆದರೂ ಬೆಳವಣಿಗೆಯನ್ನು ಸಾಗಿಸುತ್ತದೆ. ಇಲ್ಲಿ ಇನ್ನಷ್ಟು ಬೆಳೆಗಳಿವೆ, ವಿಪುಲ ಅವಕಾಶಗಳಿವೆ. ಇದಕ್ಕಾಗಿ ಮುಖ್ಯ ಕಾರಣ ನಮ್ಮಲ್ಲಿರುವ ನಾನಾ ರೀತಿಯ ಹವಾಗುಣ, ಉತ್ತಮ ಮಣ್ಣು, ಕಡಿಮೆ ಮಟ್ಟದ ಉತ್ಪಾದನೆ ವೆಚ್ಚ ಇತ್ಯಾದಿಗಳಾಗಿವೆ. ನಮ್ಮಲ್ಲಿ ವಾಣಿಜ್ಯ ರೀತಿಯ ಪುಷ್ಪ ಕೃಷಿಗೆ ಪ್ರಾಮುಖ್ಯತೆ ಇತ್ತೀಚಿನ ವರ್ಷಗಳಲ್ಲಿ ಕಂಡುಬರುತ್ತದೆ. ಒಟ್ಟಾರೆಯಾಗಿ ವಸ್ತು ವಿಸ್ತೀರ್ಣವಾಗಿ ಹಲವಾರು ರೀತಿಯಲ್ಲಿ ಹೆಕ್ಟೇರ್ಗಳಷ್ಟು ಹೂವುಗಳನ್ನು ಅಂದರೆ ಪುಷ್ಪ ಕೃಷಿಯನ್ನು ಬೆಳೆಯಲಾಗಿದೆ. ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಈ ಕೃಷಿಯಿಂದಲೇ ವಾಣಿಜ್ಯ ರೀತಿಯಲ್ಲಿ ಇದನ್ನು ಹೆಚ್ಚಾಗಿ ಕರ್ನಾಟಕ, ತಮಿಳುನಾಡು, ಹರಿಯಾಣ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ರಾಜಸ್ಥಾನ, ದೆಹಲಿ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಗಳಲ್ಲಿ ಕೈಗೊಳ್ಳಲಾಗುತ್ತದೆ. ಇದರ ಒಟ್ಟು ವಿಸ್ತೀರ್ಣ ಇನ್ನಷ್ಟು ಹೆಚ್ಚುವ ಸಂಭವವಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಪುಷ್ಪ ಕೃಷಿಯ ಒಟ್ಟು ವಿಸ್ತೀರ್ಣದ ಬಹುಪಾಲು ಸಾಂಪ್ರದಾಯಿಕ ಪದ್ಧತಿಯಡಿಯಲ್ಲಿದ್ದು, ಆಧುನಿಕ ಹಸಿರುಮನೆ ಪದ್ಧತಿಯಡಿ ಕೇವಲ 200 ಹೆಕ್ಟೇರ್ ಪ್ರದೇಶವಿದೆ. ಪುಷ್ಪ ಕೃಷಿಯಲ್ಲಿರುವ ಒಟ್ಟು ವಿಸ್ತೀರ್ಣದ 2/3 ಭಾಗದಲ್ಲಿ ಸಾಂಪ್ರದಾಯಿಕ ಪುಷ್ಪಗಳಾಗಿದ್ದು, ಚೆಂಡು ಮಲ್ಲಿಗೆ, ಮಲ್ಲಿಗೆ, ಗುಲಾಬಿ, ಸೇವಂತಿಗೆ, ಸುಗಂಧರಾಜ ಮುಂತಾದವುಗಳು ಬೆಳೆಯಲಾಗುತ್ತದೆ. ಇವುಗಳೊಂದಿಗೆ ಇತರ ಪುಷ್ಪಗಳಾದ ದುಂಡು ಮಲ್ಲಿಗೆ, ಆರ್ಕಿಡ್, ಅಥೋರಿಯಂ ಇತ್ಯಾದಿಗಳನ್ನು ಪ್ರಾಶಸ್ತ್ಯ ಕೊಡಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹಸಿರುಮನೆ ವ್ಯವಸ್ಥೆಯಡಿಯಲ್ಲಿ ನಾನಾ ರೀತಿಯ ಹೂವುಗಳನ್ನು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬಂದಾಗ ಪೂರೈಸುವ ಉದ್ದೇಶದಿಂದ ಬೆಳೆಸಲಾಗುತ್ತದೆ ಎಂದು ತಿಳಿಸಬಹುದಾಗಿದೆ. ಈ ಪುಷ್ಪ ಕೃಷಿಯ ಬಗ್ಗೆ, ಮಾರುಕಟ್ಟೆ ಬಗ್ಗೆ ಆಂತರಿಕವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಪುಷ್ಪಗಳಿರುವ ಬೇಡಿಕೆ ಉತ್ತರದ ರಾಜ್ಯಗಳಲ್ಲಿ ಹೋಲಿಸಿದಾಗ ಅಧಿಕ ಪ್ರಮಾಣದಲ್ಲಿದೆ. ಸಾಂಪ್ರದಾಯಿಕ ಪುಷ್ಪಗಳಿಗಿರುವ ಬೇಡಿಕೆಯೊಂದಿಗೆ ಆಧುನಿಕ ಅಲಂಕಾರಿಕ ಪುಷ್ಪಗಳಿವೆ ಹೆಚ್ಚಿನ ಬೇಡಿಕೆ ಇತ್ತೀಚಿನ ವರ್ಷಗಳಲ್ಲಿ ಅಧಿಕೃತಗೊಳ್ಳಲಿವೆ. ಇವೆಲ್ಲ ನಮ್ಮೆಲ್ಲ ಅವಕ್ಕಿರೋ ವಿಪುಲ ಅವಕಾಶಗಳನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಬಹುದು. ಭಾರತದಲ್ಲಿ ಪುಷ್ಪಗಳ ವ್ಯಾಪಾರ ಅಧಿಕ ಪ್ರಮಾಣದಲ್ಲಿ ಮುಂಬೈ, ಪೂನಾ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ದೆಹಲಿ, ಚಂಡೀಗಢ, ಲಕ್ನೋ ಮತ್ತು ಕೋಲ್ಕತ್ತಾಗಳಲ್ಲಿ ನಡೆಯುತ್ತದೆ. ನಮ್ಮಲ್ಲಿರುವ ಮಾರುಕಟ್ಟೆ ವ್ಯವಸ್ಥೆಯು 2 ರೀತಿಯಲ್ಲಿದ್ದು, ಮೊದಲನೆಯ ವ್ಯವಸ್ಥೆಯು ತೀರ ಅಸಂಘಟಿತ ರೀತಿಯಲ್ಲಿದ್ದು, ಇಲ್ಲಿ ಸಣ್ಣ ಸಣ್ಣ ಕೃಷಿಕರು ಉತ್ಪಾದಿಸುತ್ತಿರುವ ವಿವಿಧ ಹೂವುಗಳನ್ನು ಮಧ್ಯವರ್ತಿಗಳ ಮೂಲಕ ಮಾರಾಟವನ್ನು ಮಾಡಲಾಗುತ್ತದೆ. ಈ ವ್ಯವಸ್ಥೆಯಲ್ಲಿ ಉತ್ಪಾದಕನಿಗೆ ದೊರಕುತ್ತಿರುವ ಬೆಲೆ ಗ್ರಾಹಕರು ಕೊಡುವ ಬೆಲೆ 20% ಇದೆ. ಎರಡನೇ ವ್ಯವಸ್ಥೆಯಲ್ಲಿ ರಫ್ತಿನ ಉದ್ದೇಶ ಇಟ್ಟುಕೊಂಡು ಹೆಚ್ಚಿನ ಪ್ರಮಾಣದ ಹೂಡಿಕೆಯನ್ನು ಮಾಡಿ ವಿದೇಶಿ ಮಾರುಕಟ್ಟೆಯಲ್ಲಿ ಆಕರ್ಷಣೆಗೊಂಡು ಹೂವುಗಳನ್ನು ಉತ್ಪಾದಿಸಲು ಮಾಡುತ್ತಾರೆ. ಇವರಲ್ಲಿ ಟಾಟಾ, ಬಿರ್ಲಾ, ತಾಫರ್, MRF ಸಮೂಹ, ಗೋಹೆಕ್ ಸಮೂಹ, ಹಲವು ಬಹುರಾಷ್ಟ್ರೀಯ ಕಂಪನಿಗಳು ಸೇರಿದ್ದಾವೆ. ಈ ರೀತಿ ಎಲ್ಲ ಉದ್ಯಮಿದಾರರು ಮುಖ್ಯವಾಗಿ ತುಂಡು ಹೂವುಗಳಾದ ಗುಲಾಬಿ, ಗ್ಲ್ಯಾಡಿಯೋಲ್, ಜರ್ಬರ್, ಅಥೋರಿಯಂ, ಡಗ್ಲಿಯಸ್, ಸುಗಂಧರಾಜ, ಆರ್ಕಿಡ್ಗಳ ಉತ್ಪಾದನೆಯನ್ನು ಹಸಿರುಮನೆ ಮತ್ತಿತರ ವ್ಯವಸ್ಥೆಗಳ ಮೂಲಕ ಕೈಗೊಂಡು ತಾವೇ ಮಾರಾಟ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಭಾರತದಲ್ಲಿ ಉತ್ಪಾದಿಸಲ್ಪಡುವ ಪುಷ್ಪಗಳಿಗೆ ಆಂತರಿಕವಾಗಿ ಅದರಲ್ಲೂ ಮುಖ್ಯವಾಗಿ ತಾರಾ ಹೋಟೆಲ್ಗಳು ಪ್ರಮುಖ ಗ್ರಾಹಕರು. ಇದರೊಂದಿಗೆ ದೊಡ್ಡ ಉದ್ಯಮಿದಾರರು, ವಿಮಾನ ನಿಲ್ದಾಣಗಳು ಇವೆಲ್ಲ ಪುಷ್ಪಗಳಿಗಿರುವ ಪ್ರಮುಖ ಮಾರುಕಟ್ಟೆಗಳಾಗಿವೆ. ದೇಶಕ್ಕೆ ಆಗಮಿಸುವ ವಿದೇಶಿಯರು ಹೆಚ್ಚಾದಂತೆ ಪುಷ್ಪಗಳಲ್ಲಿರುವ ಆಂತರಿಕ ಮಾರುಕಟ್ಟೆಯು ವಿಸ್ತರಿಸುತ್ತದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುಷ್ಪ ಕೃಷಿ ಮತ್ತು ಅದರ ಬೇಡಿಕೆಗಳನ್ನು ನಾವು ನಿಮಗೆ ತಿಳಿಸುವುದಾದರೆ, ಪುಷ್ಪ ಕೃಷಿ ಮತ್ತು ಅವುಗಳ ಬಳಕೆ ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಆಗುತ್ತಿದ್ದರೂ ಕಳೆದ 2 ದಶಕಗಳಿಂದಲೇ ಈ ಕೃಷಿಯ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಇದರ ವಿಸ್ತೀರ್ಣವನ್ನು ಅಧಿಕಗೊಳ್ಳುತ್ತಲಿದೆ. ಇದಕ್ಕೆ
ಪೂರಕವಾಗಿ ವಾತಾವರಣಗಳನ್ನು ಜಾಗತೀಕರಣವನ್ನು ಸೃಷ್ಟಿಸಿದ್ದರು. ಪರಿಣಾಮವಾಗಿ ಸಾಂಪ್ರದಾಯಿಕವಲ್ಲದ ರಾಷ್ಟ್ರಗಳಲ್ಲೂ ಇದಕ್ಕೆ ಮಹತ್ವ ತೋರಲಾಗಿದೆ. ಸಾಂಪ್ರದಾಯಿಕವಾಗಿ ಪುಷ್ಪ ಕೃಷಿ ಮತ್ತು ಬಳಕೆಗೆ ಪ್ರಸಿದ್ಧಿಯನ್ನು ಪಡೆದ ರಾಷ್ಟ್ರಗಳೆಂದರೆ ನೆದರ್ಲ್ಯಾಂಡ್, ಇಟಲಿ, ಜರ್ಮನಿ ಮತ್ತು ಜಪಾನ್ಗಳಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಸಾಂಪ್ರದಾಯಿಕವಲ್ಲದ ರಾಷ್ಟ್ರಗಳಾದ ಲ್ಯಾಟಿನ್ ಅಮೆರಿಕಾ, ಆಫ್ರಿಕಾ ಮತ್ತು ಏಷ್ಯಾಗಳಲ್ಲಿ ಈ ಬಗ್ಗೆ ಆದ್ಯತೆ ಕೊಡಲಾಗಿದೆ. ನಾನಾ ರೀತಿಯ ಪುಷ್ಪಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕ ಬೇಡಿಕೆ ಇದ್ದು, ಈ ನಿಟ್ಟಿನಲ್ಲಿ ಮೊದಲ ಪಕ್ಷಿಯಲ್ಲಿ ಪಶ್ಚಿಮ ಯುರೋಪ್, ಅಮೆರಿಕ ಮತ್ತು ಜಪಾನ್ಗಳು ಸೇರಿವೆ. ಸ್ನೇಹಿತರೆ, ವಾರ್ಷಿಕವಾಗಿ ವಿಶ್ವ ಮಾರುಕಟ್ಟೆಗೆ ರಫ್ತಾಗುತ್ತಿರುವ ವಿವಿಧ ರೀತಿಯ ಪುಷ್ಪ ಮತ್ತು ಅಲಂಕಾರ ಗಿಡಗಳಿವೆ. ಒಟ್ಟು ಮೌಲ್ಯ ಅಂದರೆ ಸುಮಾರು $2,245,000 ನೆದರ್ಲ್ಯಾಂಡ್ಸ್ ಪಾಲು ಇದರಲ್ಲಿ ಶೇಕಡ 50ರಷ್ಟಾಗಿದೆ. ಬಳಕೆಯಲ್ಲಿ ದೃಷ್ಟಿಯಿಂದ ವಿಶ್ವದಲ್ಲೇ ಜರ್ಮನಿಯ ಪಾಲು ಅತ್ಯಧಿಕವಾಗಿದೆ. ಆ ಬಳಕೆಯ ಸ್ಥಾನಗಳು ಕ್ರಮವಾಗಿ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ನೆದರ್ಲ್ಯಾಂಡ್ಗಳಾಗಿವೆ. ಅಂದರೆ ಪ್ರಮುಖವಾಗಿ ಮಾಡುತ್ತಿರುವ ಜರ್ಮನಿಯಾಗಿದೆ. ಅದರ ಕೆಳಗಡೆ ನೆದರ್ಲ್ಯಾಂಡ್, ಅಮೆರಿಕ, ಇಂಗ್ಲೆಂಡ್ ಆಗಿದೆ. ಸ್ನೇಹಿತರೆ, ಭಾರತದಿಂದ ಪುಷ್ಪಗಳ ರಫ್ತುಗಳನ್ನು ನಾವು ತಿಳಿಯುವುದಾದರೆ, ಕೃಷಿ ಕ್ಷೇತ್ರದಲ್ಲಿ ತನ್ನದೇ ಆದ ಪರಂಪರೆ ಭಾರತದ್ದಾಗಿದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇದರ ಪಾಲು ಅಲ್ಪವಾಗಿದೆ. ಇದೇ ಸ್ಥಿತಿ ಪುಷ್ಪ ಕೃಷಿ ಕ್ಷೇತ್ರದಲ್ಲಾಗಿದೆ. ಹೀಗಿದ್ದರೂ ಸಹ ಕಳೆದೊಂದು ದಶಕದಿಂದ ಸರ್ಕಾರಗಳು ಕೊಡುತ್ತಿರುವ ಪ್ರೋತ್ಸಾಹಗಳಿಂದಾಗಿ ನಮ್ಮಲ್ಲೊಂದು ಹಲವು ಪುಷ್ಪ ಕೃಷಿ ಘಟಕ ರಫ್ತಿನ ದೃಷ್ಟಿ ಇಟ್ಟುಕೊಂಡು ನಾನಾ ರೀತಿಯ ಹೂಗಳನ್ನು ಬೆಳೆಸಿ ರಫ್ತು ಮಾಡುತ್ತದೆ. ಈ ರೀತಿ ಘಟಕಗಳು ಹೆಚ್ಚಾಗಿ ಮುಂಬರುವ ಹಲವು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಅಂದರೆ ಮುಂಬೈ, ಬೆಂಗಳೂರು, ದೆಹಲಿ, ಚೆನ್ನೈ, ಹೈದರಾಬಾದ್ಗಳಂಥ ಮೆಟ್ರೋಗಳಲ್ಲಿ ಡಚ್ ಮತ್ತು ಇಸ್ರೇಲ್ ತಜ್ಞರ ಸಲಹೆಯಂತೆ ತಾಂತ್ರಿಕತೆಯನ್ನು ಅಳವಡಿಸಿ ಕಾರ್ಯನಿರ್ವಹಿಸುತ್ತದೆ. ಈ ಎಲ್ಲ ಉದ್ಯಮಿದಾರರು ಹಸಿರುಮನೆ ಮತ್ತಿತರ ಮೂಲಭೂತ ವ್ಯವಸ್ಥೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತದಿಂದ ರಫ್ತು ಮಾಡುತ್ತಿರುವ ಪುಷ್ಪಗಳನ್ನು ಮುಖ್ಯವಾಗಿ 4 ವಿಭಾಗಗಳನ್ನು ಗುರುತಿಸಲ್ಪಡುತ್ತದೆ. ಅವುಗಳೆಂದರೆ: 1. ತುಂಡು ಹೂಗಳು. ಈ ತುಂಡು ಹೂಗಳನ್ನು ಒಂದೊಂದಾಗಿ ಹಸಿಯಾಗಿ ಪುಷ್ಪಗುಚ್ಛ ಮತ್ತು ಅಲಂಕಾರಕ್ಕಾಗಿ ಬಳಸಲು ರಫ್ತು ಮಾಡುವುದಾಗಿ. ಇನ್ನೊಂದು ಕಡೆ ಅವರು ಬೇರೆ ಬೇರೆ ರೀತಿಯ ಬಳಕೆಗೆ ಒಣಗಿಸಿ ಇಲ್ಲವೇ ತೊಳೆದು ಕೂಡ ರಫ್ತು ಮಾಡಲಾಗುತ್ತದೆ. ಎರಡನೆಯದಾಗಿ ಬಲ್ಬುಗಳು, ನಳಿಕೆಗಳು, ಬೇರು ಸಹಿತ ಇತ್ಯಾದಿ ರೂಪಗಳಲ್ಲಿ ಅವರು ರಫ್ತನ್ನು ಮಾಡುತ್ತಾರೆ. ಜೀವವಿರುವ ಬೇರು ಸಹಿತ ತುಂಡುಗಳು ಅಂದರೆ ಜೀವವಿರುವ ಹೂವುಗಳ ಗಿಡಗಳನ್ನು ಸಹ ಅವರಿಗೆ ರಫ್ತನ್ನು ಮಾಡಲಾಗಿದೆ. ನಾಲ್ಕನೆಯದಾಗಿ ಪುಷ್ಪಗುಚ್ಛಗಳ ತಯಾರಾಗಿ ರಂಬೆಗಳು, ಗಿಡದ ಬೇರೆ ಬೇರೆ ಭಾಗಗಳು, ಹಸಿ, ಒಣ ಇತ್ಯಾದಿ ರೂಪಗಳಲ್ಲಿ ಭಾರತದಿಂದ ರಫ್ತಾಗುತ್ತಿರುವ ನಾನಾ ರೀತಿಯ ಪುಷ್ಪ ಮತ್ತಿತರ ಉತ್ಪನ್ನಗಳ ಒಟ್ಟು ಮೌಲ್ಯದಲ್ಲಿ ಶೇಕಡ 22 ತುಂಡು ಹೂಗಳಿದ್ದಾವೆ. ರಂಬೆ, ಗಿಡದ ಬೇರು ಭಾಗಗಳು ಪಾಲ ಎಲ್ಲ ರೀತಿಯಲ್ಲಿ ಒಂದು ರಫ್ತನ್ನು ಮಾಡಲಾಗುತ್ತದೆ ಭಾರತದಲ್ಲಿ ಎಂದು ಹೇಳಿದರೆ ತಪ್ಪಾಗಲಾಗದು. ಸ್ನೇಹಿತರೆ, ಈ ಪುಷ್ಪ ಕೃಷಿಯು ವಿಶ್ವವಿದ್ಯಾದ್ಯಂತ ಹೂಗಳನ್ನು ಬಯಸದ ಕ್ಷೇತ್ರಗಳಿಲ್ಲ. ಅವುಗಳ ಅದಕ್ಕೆ ಮಾರು ಹೋಗದ ವ್ಯಕ್ತಿಗಳಿಲ್ಲ. ಇವನ್ನು ಜನರಲ್ಲಿ ದೃಷ್ಟಿಯಿಂದ ಇವುಗಳ ಮಹತ್ವವನ್ನು ವಿಶ್ವಕ್ಕೆ ಪರಿಚಯಿಸಲೆಂದು ಒಂದು ಅಂತಾರಾಷ್ಟ್ರೀಯ ಸಂಘವಿದ್ದು, ಈ ಸಂಘವು ಪುಷ್ಪಗಳ ಉತ್ಪಾದನೆ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿರಂತರವಾಗಿ ಮಾಹಿತಿಗಳನ್ನು ಪ್ರಕಟಿಸಿ ಗ್ರಾಹಕರಿಗೆ ಮತ್ತು ಉತ್ಪಾದಕರಿಗೆ ಅಗತ್ಯ ಪರಿಸರವನ್ನು ನೀಡುತ್ತದೆ. ನಮ್ಮ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಡೆಯುವ ಎಲ್ಲ ಕಾರ್ಯಗಳಿಗೂ ನಾನಾ ರೀತಿಯ ಪುಷ್ಪಗಳು ಅತ್ಯಗತ್ಯ. ಈ ಪುಷ್ಪಗಳು ನಮ್ಮ ಸುಖ ದುಃಖಗಳಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಈ ದೃಷ್ಟಿಯಿಂದ ಎಲ್ಲ ಆಕರ್ಷಣಾ ಬಿಂದುಗಳಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ವಿಶ್ವದಾದ್ಯಂತ ಪುಷ್ಪಗಳಲ್ಲಿರುವ ಬೇಡಿಕೆ ಅಧಿಕಗೊಳ್ಳುತ್ತದೆ. ಇದರಿಂದಾಗಿ ಇವುಗಳು ವಾಣಿಜ್ಯ ರೀತಿಯ ವ್ಯವಸಾಯಕ್ಕೆ ಮಹತ್ವ ನೀಡಲಾಗಿದೆ. ಪುಷ್ಪಗಳು ಮತ್ತು ಅಲಂಕಾರಿಕ ಗಿಡಗಳಿಗೆ ಅಧಿಕ ಬೇಡಿಕೆ ಬರಲಾರಂಭಿಸಿ ಪುಷ್ಪ ಕೃಷಿಯಲ್ಲಿದೆ. ತುಂಡು ಮಾಡಬಲ್ಲ ಹೂಗಳು, ಬೇಡೆಯಿಂದ ಹೂಗಳು, ಅಲಂಕೃತ ಎಲೆಗಿಡಗಳು, ಪದರುಗಳು, ಬಳ್ಳಿಗಳು, ಮುಳ್ಳುಗಳು, ವಾರ್ಷಿಕ, ಬಹುವಾರ್ಷಿಕ ಮತ್ತು ಹುಲ್ಲು, ಬಿದಿರು, ಈ ರೀತಿ ಎಲ್ಲ ರೀತಿಯ ಏಕ ಬೀಜಗಳು, ಏಕ ಸಸ್ಯಜೀವಿಗಳು ಇವುಗಳನ್ನು ಮಾರಲಾಗಿದೆ. ಇವೆಲ್ಲವುಗಳಿಗೂ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆ ಇದ್ದು, ಇವುಗಳೊಂದಿಗೆ ಇತ್ತೀಚಿನ ದಿನಗಳಲ್ಲಿ ನಾನಾ ರೀತಿಯ ಬೇಡಿಕೆ ಇದ್ದು, ಇವುಗಳೊಂದಿಗೆ ಇತ್ತೀಚಿನ ದಿನಗಳು ಸಂಶೋಧನೆಯಾಗಿ ಅವುಗಳು ನಡೆಯುತ್ತವೆ. ಇದರಿಂದಾಗಿ ಭಾರತದಲ್ಲಿ ಪುಷ್ಪ ಕೃಷಿಯು ಬಹುಮುಖ್ಯವಾಗಿ ಇನ್ನೂ ಪ್ರಮುಖ ರೀತಿಯಲ್ಲಿ ನಡೆಯಬೇಕು ಎಂದೇಳಿದರೆ ತಪ್ಪಾಗಲಾಗದು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ
ಪುಷ್ಪದ ಬಗ್ಗೆ ನಾವು ನಿಮಗೆ ಹೇಳಲು ಸಾಕಷ್ಟು ಮಾಹಿತಿಯನ್ನು ಹೇಳಲು ನಾವು ನಿಮಗೆ ಪ್ರಯತ್ನವನ್ನು ಮಾಡಿದ್ದೇವೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.